ನಿಂಗೆ ಬೇಕೇಟು? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನಿನ್ನೆ ನೈಟೇ ದೋಸೆಗೆಲ್ಲ ರುಬ್ಬಿಟ್ಟಿದ್ದೆ, ಅದಕ್ಕೆ ಉಪ್ಪು ಹಾಕಿಟ್ಟಿದ್ದೆ. ಇವಾಗ ಜಸ್ಟ್ ಎಲ್ಲ ಕಲಸಿ ಹಾಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿಗೆ ಇವತ್ತು ದೋಸೆ ಮಾಡಿ ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಆಲ್ಮೋಸ್ಟ್ ದೋಸೆಗೆ ಅಂತ ಸಪ್ರೇಟಾಗಿ ಸಂಪ್ಳನ ರುಬ್ಬೋದಿಲ್ಲ, ಅಪರೂಪ ನಾನು ರುಬ್ಬೋದು. ಯಾವಾಗಲೂ ಇಡ್ಲಿ ಮಾಡಿದಾಗಲೇ ಎಕ್ಸ್ಟ್ರಾ ಸಂಪ್ಳ ರುಬ್ಬಿಟ್ಕೊಂಡು ಅದನ್ನೇ ಎತ್ತಿಟ್ಕೊಂಡು ನೆಕ್ಸ್ಟ್ ಡೇಗೆ ದೋಸೆ ಮಾಡ್ಕೋತೀನಿ. ಬಟ್ ನಿನ್ನೆ ಯಾಕೋ ಇವತ್ತು ದೋಸೆ ತಿನ್ನಬೇಕು ಅಂತ ಸಡನ್ನಾಗಿ ಅನಿಸ್ತು. ಹಾಗಾಗಿ ಸಪ್ರೇಟ್ ದೋಸೆಗೆ ಅಂತಲೇ ನೆನೆ ಹಾಕೋಣ ಅಂತ ಅಂದ್ಬಿಟ್ಟು ನೆನ್ನೆನೇ ಪ್ಲ್ಯಾನ್ ಮಾಡಿಕೊಂಡು ದೋಸೆಗೆ ನೆನೆ ಹಾಕ್ತೆ. ದಿನ ಏನಪ್ಪ ತಿಂಡಿ ಮಾಡೋದು ಏನು ಮಾಡೋದು ಅಂತ ಅನ್ನಿಸ್ತಾನೆ ಇರುತ್ತೆ, ಕನ್ಫ್ಯೂಷನಲ್ಲೇ ಇರ್ತೀವಿ. ತಿಂಡಿ ಏನು ಮಾಡೋದು ಅಂತ. ಹಾಗಾಗಿ ಸಡನ್ನಾಗಿ ದೋಸೆನೇ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ದೋಸೆಗೆ ಹಾಕಿದ್ದೆ. ಈಗ ದೋಸೆಗೆ ಸಪ್ರೇಟಾಗಿ ರುಬ್ಬಿಟ್ಟಿದ್ದೆ ಇವತ್ತು. ಮತ್ತು ಸೋರೆಕಾಯಿನೂ ಅಷ್ಟೇ ಊರಿಂದ ತೊಗೊಂಡು ಬಂದಿದ್ದೆ. ಇವಾಗ ಊರಲ್ಲಿ ಸೋರೆಕಾಯಿ ಬೆಳೀತಾ ಇದ್ದಾರೆ, ಹಾಗಾಗಿ ಆ ಸೋರೆಕಾಯಿನೇ ಹಾಕಿ ತುಂಬಾ ಎಳ್ಸಾಗಿತ್ತು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸೋರೆಕಾಯಿ ಪಲ್ಯ. ಆಲ್ಮೋಸ್ಟ್ ಸೋರೆಕಾಯಿ ಸಾಗು ಗ್ರೇವಿ ಆ ರೀತಿ ಮಾಡ್ಕೋತೀವಿ. ಸಿಂಪಲ್ಲಾಗಿ ಸೋರೆಕಾಯಿ ಪಲ್ಯ ಮಾಡ್ಕೊಬಿಟ್ರೆ ಬೇಗ ಬೆಳಗಿನ ತಿಂಡಿಗೆ ಬೇಗನೆ ಆಗಿಬಿಡುತ್ತೆ. ಮತ್ತು ನಮ್ಮನೆಯಲ್ಲಿ ಬೇಗ ತಿಂಡಿ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಗೊಜ್ಜು ಗ್ರೇವಿ ಅಂತ ಮಾಡ್ತೀನಿ. ಅಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಬೇಗ ಆಗೋ ಥರನೇ ನಾನು ಜಾಸ್ತಿ ಪಲ್ಯ ಆ ಥರ ಎಲ್ಲ ಬೇಗ ಆಗೋ ಥರನೇ ನಾನು ಮಾಡ್ತೀನಿ. ಯಾವಾಗಲೂ ಜಾಸ್ತಿ ಟೈಮ್ ತೊಗೊಂಡು ಅಡುಗೆ ಮಾಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಏನಾದರೂ ಟೈಮ್ ಇದ್ದರೆ ಮಾತ್ರನೇ ನಾನು ಜಾಸ್ತಿ ಟೈಮ್ ತೊಗೊಂಡು ಅಡುಗೆ ಮಾಡೋವಂಥದ್ದು ಪ್ಲ್ಯಾನ್ ಮಾಡ್ಕೊಳ್ಳೋದು. ಸ್ವಲ್ಪ ಕ್ವಿಕ್ಕಾಗಿ ಆಗೋ ಥರನೇ ನಾನು ಆಲ್ಮೋಸ್ಟ್ ತಿಂಡಿನೆಲ್ಲ ರೆಡಿ ಮಾಡ್ಕೊತೀನಿ. ಏನೇ ಆದರೂ ಅಷ್ಟೇ ಸ್ವಲ್ಪ ಬೇಗ ಆಗೋ ಥರನೇ, ಯಾವುದೇ ತರಕಾರಿನೇ ಇರಲಿ ಇನ್ನೇನೇ ಇರಲಿ ಅದು ಸ್ವಲ್ಪ ಬೇಗ ಆಗೋ ಥರ ಏನಾದರೂ ನಾನು ಬೇರೆ ಥರ ಮಾಡ್ಕೊಬಿಡ್ತೀನಿ ಅಷ್ಟೇ. ಇವಾಗಲೂ ಅಷ್ಟೇ ಸೋರೆಕಾಯಿ ಪಲ್ಯನ ಸ್ವಲ್ಪ ಬೇಗ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸಣ್ಣದಾಗೆ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡೋದ್ರಿಂದ ಸ್ವಲ್ಪ ಬೇಗ ಬೆಂದುಬಿಡುತ್ತೆ, ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಸಿಂಪಲ್ಲಾಗಿ ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅಂತ ಹಾಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋವಂಥ ಸೋರೆಕಾಯಿನ ಹಾಕಿ ಹಾಗೆ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಇದು ಸಪ್ರೇಟ್ ನಾನೇನು ಬೇಯಿಸಿ ಹಾಕ್ತಾಯಿಲ್ಲ. ಸೋರೆಕಾಯಿ ಎಳ್ಸಾಗಿರೋದ್ರಿಂದ ಬೇಗನೆ ಬೆಂದುಬಿಡುತ್ತೆ, ಸಾಫ್ಟಾಗಿ ಬೆಂದುಬಿಡುತ್ತೆ. ಹಾಗೆ ಸೋರೆಕಾಯಿ ಉರಿಬೇಕಾದ್ರೇ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ಕೊಬಿಟ್ರೆ ಸೋರೆಕಾಯಿ ಬೇಗನೆ ಎಣ್ಣೆನಲ್ಲೆಲ್ಲ ನೀಟಾಗಿ ಸಾಫ್ಟಾಗಿ ಬೆಂದುಬಿಡುತ್ತೆ. ಏನಾದರೂ ಸೋರೆಕಾಯಿ ಬಲ್ತು ಬಿಟ್ಟಿದ್ರೆ ಮಾತ್ರ ನಾವು ಸ್ವಲ್ಪ ಬೇಯಿಸ್ಬಿಟ್ಟು ಹಾಕಬೇಕಾಗುತ್ತೆ. ನಮ್ಮದೇನು ಬಲ್ತಿರಲಿಲ್ಲ ಸೋರೆಕಾಯಿ, ತುಂಬ ಎಳ್ಸಾಗಿತ್ತು. ಹಾಗೆ ಇದು ಸ್ವಲ್ಪ ರುಬ್ಬೋದಕ್ಕೆ ನಾನು ಒಂದು ಜಾರಿಗೆ ಸ್ವಲ್ಪ ಕಾಯಿ ಹಾಗೆ ಕರಿಬೇವಿನ ಸೊಪ್ಪು, ಒಂದು 2-3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೂ ಕೂಡ ಹಾಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಆಮೇಲೆ ಈ ಪಲ್ಯ ಸೋರೆಕಾಯಿ ಚೆನ್ನಾಗಿ ಬೆಂದಿರುತ್ತಲ್ಲ ಅದರೊಳಗಡೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಬೇಗನೆ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ನೀವು ನೋಡಿಕೊಂಡು ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಾನು ದೋಸೆಗಾಗಿರೋದ್ರಿಂದ ಸ್ವಲ್ಪ ಪಲ್ಯ ಥರನೇ ಸಾಕು. ಏನಾದರೂ ಇಡ್ಲಿ ಅಥವಾ ಚಪಾತಿ ಮಾಡಿದ್ರೆ ಸ್ವಲ್ಪ ಗೊಜ್ಜು ಥರ ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಈ ಪಲ್ಯ ಅಂತೂ ತುಂಬಾ ಚೆನ್ನಾಗಾಗುತ್ತೆ, ತುಂಬ ಬೇಗನೂ ಆಗುತ್ತೆ. ಈ ಕುಂಬಳಕಾಯಿ ಪಲ್ಯಗಿಂತ ಕುಂಬಳಕಾಯಿ ಆದರೆ ಸ್ವಲ್ಪ ಬೇಯಬೇಕು ಅನಿಸುತ್ತೆ. ಇದು ಅಷ್ಟೊಂದು ಬೇಯಲು ಬೇಕಾಗಿಲ್ಲ. ಮತ್ತು ಸಿಪ್ಪೆ ಒರೆದ್ಬಿಟ್ಟು ಹಾಕಿರೋದ್ರಿಂದ ಬೇಗನೆ ಬೆಂದೋಗುತ್ತೆ, ಅದೊಂದು ಮೇಯ್ನ್ ಇಂಪಾರ್ಟೆಂಟು. ಸಿಪ್ಪೆನ ನಾವು ಸೋರೆಕಾಯಲ್ಲಿ ಒರೆದ್ಬಿಟ್ಟು ಈ ರೀತಿ ಪಲ್ಯ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅಷ್ಟೇ. ಇಲ್ಲಾಂದರೆ ಹಾಗೆ ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ. ಹಾಗೆ ದೋಸೆ ಎಲ್ಲ ಆಯಿತು, ಬೇಗನೆ ತಿಂಡಿ ಅಂತೂ ಫಾಸ್ಟಾಗಿ ರೆಡಿ ಆಯಿತು ಇವತ್ತು. ಏಟು ಬೇಕಾ? ನಿಂಗೆ ಬೇಕೇಟು? ನಿಂಗೆ ಬೇಕೇಟು? ನಿಂಗೆ ಬೇಕೇಟು? ನಿಂಗೆ ಬೇಕಾ? ಕೊಡಮೀನಿ ಏಟು ನಿಂಗೆ ಏಟು ಬೇಕಾ? ನಿಂಗೆ ಬೇಕೇಟು? ಕೊಡಮಿ ರಂಗಿ ಯಾರಿಗೆ ಏಟ್ ಬೇಕು? ಯಾರಿಗೆ ಬೇಕೇಟು? ನಿಂಗೆ ಬೇಕಾಯ್ತು? ನಿಂಗೆ ಬೇಕಾ? ಗೊಂಡೆ ಪಾಪ, ಗೊಂಡೆ ಪಾಪ ಇಲ್ವಂತೆ ಗೊಂಡೆ. ಏಟು ಬೇಕು ನಿಂಗೆ? ಏಟು ಬೇಕಾ? ರೌಡಿ ಅಂತಾರದೋಳು. ಏಟು ಬೇಕಾ? ನಿಂಗೆ ಬೇಕಾಯ್ತು? ನಿಂಗೆ ಬೇಕಾ? ಯಾರು ರೌಡಿ? ಪಪ್ಪನ ರೌಡಿ.
ಎಟ್ಟು ಹೊಡ್ದು ಚುಚ್ಚು ಯಾರು ರೌಡಿ? ರೌಡಿ ಯಾರು? ಅವಿ ಅವಿ ರೌಡಿ. ಇಲ್ಲ ಎಟ್ಟು ಬೇಕಾ ನಿಂಗೆ? ನಿಂಗೆ ಬೇಕಾ ಏಟು? ನಿಂಗೆ ಬೇಕಾ? ನಿಂಗೆ ಬೇಕಾ? ನಿಂಗೆ ಬೇಕಾ? ಮಾತಿಗೆ ಮಾತು ಕೊಡ್ತಾಳೆ, ಮಾತಿಗೆ ಮಾತು ಕೊಡ್ತಾಳೆ. ನಮ್ಮ ಅವಿ ಅಂತೂ ಇತ್ತೀಚೆಗೆ ತುಂಬಾ ಮಾತು ಕಲ್ತ್ಬಿಟ್ಟಿದ್ದಾಳೆ. ನಾವೇನು ಮಾತಾಡ್ತೀವಿ ಅದನ್ನು ಇಮಿಡಿಯೇಟ್ ಮಾಡ್ತಾಳೆ. ಹಾಗೆ ನಮ್ಮ ಮಾತಿಗೆ ವಾದ ಮಾಡೋದು ಚೆನ್ನಾಗಿ ವಾದ ಮಾಡ್ತಾಳೆ. ಆದರೆ ಒಂಥರ ಕ್ಯೂಟಾಗಿರುತ್ತೆ ಅನಿಸುತ್ತೆ. ಈ ಟೈಮಲ್ಲಿ ಮಕ್ಕಳು ಮಾತಾಡೋದು ಕೇಳ್ತಾ ಇರಬೇಕು ಅನಿಸುತ್ತೆ. ಅವಳಿಗೇನಾದರೂ ಮಾತಾಡಲಿಕ್ಕೆ ಹೇಳಿ ಅಂತಲೇ ನಾವು ಏನಾದರೂ ಮಾತಾಡಿಸ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ ಅವಳು ಇವಾಗ. ಅವಳೇನು ಜಾಸ್ತಿ ಬರಲ್ಲ ಅನ್ನೋದೇನಿಲ್ಲ. ನಾನು ಏನು ಹೇಳ್ಕೊಡ್ತೀನಿ ಅದು ಕಂಪ್ಲೀಟಾಗಿ ನೀಟಾಗಿ ಹೇಳ್ತಾಳೆ. ಬಟ್ ಅದು ಅವಳಿಗೆ ನೀಟಾಗಿ ಮಾತಾಡೋದಕ್ಕಾಗಿಲ್ಲ ಆದರೂ ಸ್ವಲ್ಪನಾದರೂ ಮಾತಾಡೇ ಆಡ್ತಾಳೆ. ಮಾತಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಸುಮ್ಮನಂತೂ ಆಗೋದಿಲ್ಲ, ಅಷ್ಟು ಮಾತಾಡ್ತಾಳೆ ಅವಳು. ಅದೊಂಥರ ಚೆಂದ. ಅವ್ರ ಅಪ್ಪನ ಜೊತೆ ಹಾಗೆ ಮಾತಾಡ್ತಾ ಇದ್ಲು. ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಬೆಳಿಗ್ಗೆ ಮಾತಾಡ್ತಾ ಇದ್ದಿದ್ದನ್ನು ಅದನ್ನೇ ಹಾಗೆ ಈ ವಿಡಿಯೋ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ಆಗಿದ್ದಾದಮೇಲೆ ಇವತ್ತೊಂದು ಮಧ್ಯಾಹ್ನ ಒಂದು ಊಟ ಇತ್ತು, ಹಬ್ಬದ ಊಟ. ಹಾಗಾಗಿ ಹೋಗ್ಬೇಕಿತ್ತು. ಸ್ವಲ್ಪ ಬೇಗನೆ ಹೊರಡೋಣ ಅಂದ್ಕೊಂಡ್ವಿ, ಬಟ್ ಹೊರಡೋಷ್ಟರಲ್ಲಿ 1:30 ಮೇಲಾಗಿಬಿಡ್ತು. ಇಲ್ಲಿಗೆ ಬಂದು ನಾನು, ನಮ್ಮ ಯಜಮಾನ್ರು, ಭಾವ ಹಾಗೆ ನಮ್ಮ ಓರ್ಗಿತ್ತಿದ್ದೀರೆಲ್ಲ ಹೋಗ್ತಾ ಇದ್ವಿ. ಹಬ್ಬ ಬಂದು ಚನ್ನಪಟ್ಟಣದ ಹತ್ರ ಇದ್ದಿದ್ದು, ಹಾಗಾಗಿ ಬೇಗ ಹೋಗೋಣ ಅಂದ್ಕೊಂಡ್ರು. ಸ್ವಲ್ಪ ಲೇಟ್ ಆಗಿಬಿಡ್ತು, ಅದು ಇದು ಅಂದ್ಕೊಂಡು. ಹಂಗಾಗಿ ಸ್ವಲ್ಪ ಲೇಟಾಗೆ ಹೋದ್ವಿ. ಅವಿಗೆ ಆಲ್ರೆಡಿ ಮಧ್ಯಾಹ್ನ ಅಲ್ವಾ ನಾವು ಹೋಗ್ತಾ ಇದ್ದಿದ್ದು, ನಿದ್ದೆ ಬರ್ತಾಯಿತ್ತು. ಫುಲ್ಲು ನಿದ್ದೆನಲ್ಲಿದ್ಲು. ಸರಿಯಾಗಿ ಅವಳು ನೋಡೋದಕ್ಕೆ ಆಗ್ತಾಯಿರಲಿಲ್ಲ. ಹೋಗ್ತಾನೆ ಕಾರಲ್ಲಿ ಹೋಗ್ತಾ ಇದ್ವಲ್ಲ, ಹಾಗೆ ನಿದ್ದೆ ಬಂದುಬಿಡ್ತಾ ಇತ್ತು. ಆಮೇಲೆ ಸದ್ಯಕ್ಕೆ ಅವಳು ಆ ಕಡೆಯಿಂದ ಬರಬೇಕಾದ್ರೆ ಮಲ್ಕೊಳ್ಳಿ ಅಂದ್ಬಿಟ್ಟು ಎಚ್ಚರ ಮಾಡ್ಕೊಂಡೇ ಹೋದ್ವಿ. ಆಮೇಲೆ ಅಲ್ಲೆಲ್ಲ ಊಟ ಎಲ್ಲ ಮುಗಿಸಿದಾದ್ಮೇಲೆ ನಮ್ಮ ಹಳ್ಳಿ ಕಡೆ ಎಲ್ಲ ಗೊತ್ತಲ್ವ, ಊಟ ಮುಗಿಸಿದಾದ್ಮೇಲೆ ಎಲೆ ಅಡಿಕೆ ಹಾಕ್ಕೊಳ್ಳೋದೊಂದು ಥರ ಪದ್ಧತಿ ಅಂತಲೇ ಹೇಳ್ಬೋದು. ಅದು ನನಗಂತೂ ಇಷ್ಟನೇ. ನನಗೆ ಊಟ ಎಲ್ಲ ಮುಗಿಸಿದಾದ್ಮೇಲೆ ಈ ಎಲೆ ಅಡಿಕೆ ಎಲ್ಲ ಹಾಕ್ಕೊಳ್ಳೋದು ನನಗೆ ಆವಾಗಿಂದನೂ ಒಂಥರ ಇಷ್ಟ. ಬಟ್ ಯಾರಾದರೂ ಹಾಕ್ಕೊಟ್ರೆ, ಹಿಂಗೆ ಯಾರಾದರೂ ತಿಂತಾಯಿದ್ರೆ ನಾನು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಆದರೆ ಒಬ್ಬೊಬ್ಬಳೇ ಇದ್ದಾಗ ಎಲೆ ಅಡಿಕೆ ಹಾಕ್ಕೊಳ್ಳೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಎಲ್ಲ ಕುತ್ಕೊಂಡು ಎಲೆ ಅಡಿಕೆ ಹಾಕ್ಕೋತಾ ಇದ್ದಾರೆ ಅಂದರೆ ನಂಗೆ ಇಷ್ಟ. ಆಲ್ಮೋಸ್ಟ್ ಬಾಣಂತಿಲೆಲ್ಲ ನಾನು ಮಿಸ್ ಮಾಡ್ದೇ ಎಲೆ ಅಡಿಕೆ ಎಲ್ಲ ಹಾಕ್ಕೊತಿದ್ದೆ. ಚಾರ್ವಿ ಬಾಣಂತಿಲೆ ಆಗಿರ್ಬೋದು, ಅವಿ ಬಾಣಂತಿಲೆ ಆಗಿರ್ಬೋದು, ಎಲೆ ಅಡಿಕೆನ ನಾನು ಕಂಪಲ್ಸರಿ ಒಂದು 5 ಮಂತ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಡೈಲಿ ನಾವು ಹಾಕ್ಕೋತಿದ್ವಿ. ನಮ್ಮ ಕಡೆ ಎಲ್ಲ ಬಾಣಂತಿಯರಿಗೆ ಮೇಯ್ನ್ ಎಲೆ ಅಡಿಕೆ ಅಂತೂ ಕೊಟ್ಟೇ ಕೊಡ್ತಾರೆ. ಅದೊಂಥರ ಬಾಣಂತಿ ಫುಡ್ ಅಂತಲೇ ಹೇಳ್ಬೋದು ಎಲೆ ಅಡಿಕೆ ಎಲ್ಲ ನಮಗೆ. ಬೇರೆ ಕಡೆ ಏನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಎಲೆ ಅಡಿಕೆ ಕಂಪಲ್ಸರಿ. ನಿಮ್ಗೆ ಯಾರಾದರೂ ಆ ಎಲೆ ಅಡಿಕೆ ಕಂಪಲ್ಸರಿ ಬಾಣಂತಿರ್ಗೆ ಅಗಿಸ್ತಾರೆ, ಆದರೆ ತಿನ್ನಿಸ್ತಾರೆ ಅಂತಂದರೆ ಕಮೆಂಟ್ ಮಾಡಿ. ಮತ್ತು ಹಬ್ಬಕ್ಕೆಲ್ಲ ಹೋಗಿದ್ದು ಬಂದಮೇಲೆ ಅವ್ರಿಗೆ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವ್ರು ಹೊರಗಡೆ ಹೋದರು. ಇನ್ನು ಅವಿ ಪಾಪನ ಮಲಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಒಂದು ಸ್ವಲ್ಪ ಎಡಿಟಿಂಗ್, ಅಂದರೆ ನಾನು ಮಲ್ಕೊಳ್ಳೋದೇ ಇಲ್ಲ. ನಾನು ಯಾವತ್ತೂ ಡೇ ಟೈಮ್ ಮಲ್ಕೊಳ್ಳೋದೇ ಇಲ್ಲ. ಯಾವಾಗೋ ಒಂದು 6 ತಿಂಗಳು 3 ತಿಂಗಳಿಗೆ ಮಲ್ಕೋತೀನೋ ಏನೋ, ಒಂದು 10 ನಿಮಿಷ ಅಥವಾ 15 ನಿಮಿಷ ಅಷ್ಟೇ ನಾನು ಮಲ್ಕೊಳ್ಳೋದು. ಯಾವತ್ತೂ ನನಗೆ ಡೇ ಟೈಮ್ ಮಲ್ಕೊಂಡು ಅಭ್ಯಾಸನೇ ಇಲ್ಲ. ಜಸ್ಟ್ ರೆಸ್ಟು ಅಂದರೆ ಅವಳ ಜೊತೆ ಅವಳು ಮಲಗಿದ್ದಾಗ ಪಕ್ಕದಲ್ಲಿ ಮಲ್ಕೊಂಡು ಸ್ವಲ್ಪ ಎಡಿಟಿಂಗ್ ಕೆಲಸ ಅದು ಏನಾದರೂ ಇರುತ್ತಲ್ಲ ಫೋನಲ್ಲಿ, ಆ ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ. ಹಾಗೆ ಅದನ್ನು ಮಾಡಿಕೊಂಡು ಈವ್ನಿಂಗ್ ಸಂಜೆನೇ ಆಗಿಬಿಡ್ತು, ಒಂದು 5 ಗಂಟೆ ಆಯಿತು. ಇನ್ನು ಕಾಫಿ ಟೀ ಮಾಡ್ಕೊಳ್ಳೋದೇನು ಬೇಡ. 1-2 ಬಟರ್ ಫ್ರೂಟ್ ಇತ್ತು. ಲಾಸ್ಟ್ ವೀಕು ನಮ್ಮ ಪೂಜಾ ಊರಿಂದ ಕೊಟ್ಟು ಕಳಿಸಿದ್ಲು, ಅವ್ರಿಗೆ ಯಾರೋ ಕೊಟ್ಟಿದ್ರು ಅಂದ್ಬಿಟ್ಟು. 2 ಬಟರ್ ಫ್ರೂಟ್ ಹಾಗೆ ಇಟ್ಬಿಟ್ಟಿದ್ದೆ. ಸುಮ್ಮನೆ ಅದನ್ನು ವೇಸ್ಟ್ ಮಾಡೋದು ಬೇಡ, ಹಾಗೆ ಅದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡೋಣ. ಆಮೇಲೆ ಯಜಮಾನ್ರಿಗೂ ಮಾಡಿಟ್ರೆ ಅವರು ಬಂದು ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಟರ್ ಫ್ರೂಟ್ ಜ್ಯೂಸ್ ಮಾಡಿಕೊಂಡೆ. ಅಂದರೆ ಇದೇನು ಅಂದರೆ ಅವಾಗ ಮಾಡಿದ್ದಾವಾಗಲೇ ಕುಡಿದ್ಬಿಟ್ರೆ ಚೆಂದ, ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಹೊತ್ತು ಇಟ್ಟು ಒಂದು ಅರ್ಧ ಗಂಟೆ 1 ಅವರ್ ಇಟ್ಬಿಟ್ಟು ಆಮೇಲೆ ಏನಾದರೂ ಕುಡಿತೀವಿ ಅಂದರೆ ಸ್ವಲ್ಪ ಒಗರು ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಮಾಡಿದ ತಕ್ಷಣ ಅಲ್ಲೇ ಕುಡಿದ್ಬಿಟ್ಟೆ. ಇನ್ನು ಯಜಮಾನ್ರು ಇನ್ನೇನು ಬರ್ತೀನಿ ಅಂದರು, ಹಾಗಾಗಿ ಅವ್ರಿಗೆ ಹಾಗೆ ಇಟ್ಟಿದ್ದೆ. ಚಾರ್ವಿಗೆ ರೆಗ್ಯುಲರಾಗಿ ನಾನು ಬೆಳಗ್ಗೆ ಮತ್ತು ಈವ್ನಿಂಗ್ ಅಂದ್ಬಿಟ್ಟು 2 ಥರ ಸ್ನ್ಯಾಕ್ಸ್ ಕೊಡಲೇಬೇಕು. ಒಂದೊಂದ್ಸಲ 3 ಥರ 4 ಥರ ಸ್ನ್ಯಾಕ್ಸ್ ಆಗಿಬಿಡುತ್ತೆ. ಬೆಳಿಗ್ಗೆ ಟೈಮ್ ಆಲ್ಮೋಸ್ಟು ನಾನು ಹಣ್ಣು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿಬಿಡ್ತೀನಿ. ಈವ್ನಿಂಗ್ ಟೈಮು ಸ್ವಲ್ಪ ಏನಾದರೂ ಕರಮಾಗಿ ಅಥವಾ ಬಿಸ್ಕೆಟ್ ಟೈಪು ಆ ರೀತಿ ಕೊಡೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಏಕೆಂದರೆ ಬೆಳಿಗ್ಗೆ ಹಣ್ಣು ತಿಂದಿರ್ತಾಳೆ, ಈವ್ನಿಂಗು ಹಣ್ಣಂತೂ ತಿನ್ನೋದಿಲ್ಲ ಅವಳು, ಏನಾದರೂ ಸ್ಪೆಷಲಾಗಿ ಕೇಳ್ತಾ ಇರ್ತಾಳೆ. ಹಾಗಾಗಿ ಒಂದೊಂದು ಸಲ ಬೇಕ್ರಿನಲ್ಲೇ ತರಿಸ್ಕೊಟ್ಬಿಡ್ತೀನಿ.
ಇಲ್ಲ ಏನಾದರೂ ಮನೆಯಲ್ಲಿ ಆದರೆ ಟ್ರೈ ಮಾಡ್ತೀನಿ. ಇಲ್ಲ ಜಾಸ್ತಿ ಕಡಲೆ ಮಿಠಾಯಿ ಆ ರೀತಿ ಒಂದು ಸ್ವಲ್ಪ ಹೆಲ್ದಿಯಾಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಸಲ ಏನೂ ಮಾಡೋದಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನಾನು ಅಂಗಡಿನಲ್ಲಿ ತರಿಸಿ ಕೊಡಲೇಬೇಕಾಗುತ್ತೆ. ಅವಳಿಗೆ ಈವ್ನಿಂಗು ಅಂದರೆ ರಾತ್ರಿ ಬರೋದು 8 ಗಂಟೆ ಆಗುತ್ತಲ್ಲ, ಸ್ವಲ್ಪ ಹೊಟ್ಟೆ ತುಂಬೋ ಥರ ನಾನು ಸ್ನ್ಯಾಕ್ಸ್ ಕೊಡಲೇಬೇಕು ಒಂದೆರಡು ಥರ. ಹಾಗಾಗಿ ಸುಮಾರು ದಿನದಿಂದ ಆ ಚಾರ್ವಿ ಕೇಳ್ತಾ ಇದ್ಲು, "ಅಮ್ಮ ನನಗೆ ಅವಲಕ್ಕಿ ಮಿಕ್ಸ್ಚರ್ ಮಾಡಿಕೊಡಿ, ನನಗೆ ಇಷ್ಟ ಇಷ್ಟ" ಅಂತ ಕೇಳ್ತಾ ಇದ್ಲು. ನಾನು ಮಾಡೋಣ ಮಾಡೋಣ ಅಂದ್ಕೊಂಡು ಅವಲಕ್ಕಿ ತರಿಸಿ ತುಂಬ ದಿನವೇ ಆಗಿಬಿಟ್ಟಿತ್ತು. ಈಗ ಹೇಗಿದ್ರು ಹವಿ ಮಲಗಿದ್ಲು, ನಾನು ಸ್ವಲ್ಪ ಫ್ರೀ ಇದ್ನಲ್ಲ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಆ ಚಾರ್ವಿ 3 ದಿನದಿಂದನೂ ಕೇಳ್ತಾ ಇದ್ಲು. ನಾನು 3 ದಿನದಿಂದನೂ ಮಾಡಿಕೊಟ್ಟಿರಲಿಲ್ಲ. ಇವತ್ತು ಮಾಡಿಟ್ಬಿಟ್ರೆ ಆಲ್ಮೋಸ್ಟ್ ಒಂದು 3 ದಿನಕ್ಕಾಗೋಷ್ಟು ಮಿಕ್ಸ್ಚರ್ ರೆಡಿ ಆಗಿಬಿಡುತ್ತೆ. ಆದರೆ ಕಂಪಲ್ಸರಿ ಅವಳು ಇವತ್ತು ತೊಗೊಂಡೋಗಿದ್ದಾಳೆ ಅಂದರೆ ನಾಳೆಗೆ ಅದೇ ಸ್ನ್ಯಾಕ್ಸ್ನ ತೊಗೊಂಡೋಗೋದಿಲ್ಲ. 1-2 ದಿನ ಬ್ರೇಕ್ ಕೊಡ್ತಾಳೆ. ಹಾಗಾಗಿ ಮಾಡಿಟ್ಕೊಬಿಟ್ರೆ ಒಂದು ವಾರ 10 ದಿನ ಅಂದರೆ ಜಾಸ್ತಿ ದಿನ 1 ತಿಂಗ್ಳವರೆಗೂ ಇಟ್ಕೋಬೋದು. ಬಟ್ 1 ತಿಂಗ್ಳವರೆಗೂ ಅದು ಮೇಂಟೈನ್ ಮಾಡೋದಕ್ಕಾಗಲ್ಲ, ಸ್ವಲ್ಪನೇ ನಾನು ಮಾಡ್ಕೊಳ್ಳೋದು. ಒಂದು ವಾರ 15 ದಿನದಲ್ಲಿ ಒಂದು 3 ಸಲ ತೊಗೊಂಡೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇವಾಗ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಅವಲಕ್ಕಿನ ಒಂದು ಸ್ವಲ್ಪ ಜರಡಿ ಆಡ್ಕೊಬಿಟ್ಟೆ. ಸಣ್ಣದು ಇದೆಲ್ಲ ಧೂಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜರಡಿ ಆಡಿಕೊಂಡು ಅದನ್ನು ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಬಿಸಿಲಲ್ಲಿ ಒಣಗಿಸಿದ್ರೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರು ಓಕೆನೇ. ಬಟ್ ಬಿಸಿಲು ಜಾಸ್ತಿ ಇಲ್ವಲ್ಲ ಇವಾಗ, ಅಷ್ಟೊಂದು ಒಣಗಾಕಿರಲಿಲ್ಲ ನಾನು. ಹಾಗೆ ಒಂದು 7-8 ನಿಮಿಷನೇ ಸಣ್ಣ ಊರಿನಲ್ಲಿ ನಾನು ಈಗ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಅವಲಕ್ಕಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಸಪ್ರೇಟ್ ನಾನು ಒಗ್ಗರಣೆಗೆ ಏನೇನೆಲ್ಲ ಬೇಕೋ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಇವಾಗ ನೋಡ್ತಾ ಇರ್ಬೋದು ಅವಲಕ್ಕಿ ಚೆನ್ನಾಗಿ ಆಲ್ಮೋಸ್ಟ್ ಅಂದರೆ ನಾನು ಜಾಸ್ತಿ ಉರಿನೂ ಕೊಟ್ಕೊಂಡಿರಲಿಲ್ಲ, ಫುಲ್ ಸಿಮ್ಮಲ್ಲೇ ನಾನು ಫ್ರೈ ಮಾಡಿಕೊಂಡೆ. ಕೈಗೆ ಹಾಕಿದ್ರೆ ಹಿಂಗೆ ಅಂದರೆ ಫುಲ್ಲು ಮುರಿಯೋ ಥರ ಆಗಬೇಕು, ಆ ಥರನೇ ನಾನು ಮಾಡಿಕೊಂಡೆ. ಆಮೇಲೆ ಅದನ್ನು ಮಾಡಿ ಸಪ್ರೇಟ್ ಸ್ವಲ್ಪ ಆರೋದಕ್ಕೆ ಎತ್ತಿಟ್ಟೆ. ಇವಾಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಮ್ಮ ಮನೇಲಿ ಯೂಸ್ ಮಾಡೋದೇ ಕೊಬ್ಬರಿ ಎಣ್ಣೆ, ಬೇರೆ ಎಣ್ಣೆ ಇಲ್ಲ. ಒಂದೊಂದು ಸಲ ತರಿಸಿಟ್ಕೋತೀನಿ, ಒಂದೊಂದು ಸಲ ತರಿಸಿಟ್ಕೊಳ್ಳೋದೇ ಇಲ್ಲ. ಖಾಲಿ ಆಗಿಬಿಟ್ರೆ ತರಿಸೋದಿಲ್ಲ. ಯಾರಾದರೂ ರಿಲೇಟಿವ್ಸ್ ಬಂದಾಗ ಬೇಕು ಅನಿಸುತ್ತೆ ಅಷ್ಟೇ. ಇಲ್ಲಾಂದರೆ ನಾವು ಎಲ್ಲ ಅಡುಗೆನೂ ಕೊಬ್ಬರಿ ಎಣ್ಣೆನಲ್ಲೇ ಮಾಡೋದ್ರಿಂದ ಬೇರೆ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ. ಸ್ವಲ್ಪ ಬೇಕು ಅನ್ಸಿದ್ರೆ ತುಪ್ಪ ಯೂಸ್ ಮಾಡ್ಕೋತೀನಿ ಅಷ್ಟೇ. ಈ ಕೊಬ್ಬರಿ ಎಣ್ಣೆನಲ್ಲೇ ಮಾಡ್ತಾಯಿದ್ದೀನಿ, ಹೇಗಾಗುತ್ತೋ ನೋಡೋಣ ಅಂತ ಅಂದ್ಬಿಟ್ಟು. ಕೊಬ್ಬರಿ ಎಣ್ಣೆಗೆ ಫಸ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಮತ್ತು ಇನ್ನೊಂದು ಏನಪ್ಪ ಕೊಬ್ಬರಿ ಎಣ್ಣೆಯಲ್ಲಿ ಅಂದರೆ ಸ್ವಲ್ಪ ನೊರೆ ಬಂದುಬಿಡುತ್ತೆ ಅಷ್ಟೇ. ಸ್ಟಾರ್ಟಿಂಗ್ ನಾವು ಏನಾದರೂ ಕರಿಬೇಕು ಅಂದರೆ ಸ್ವಲ್ಪ ನೊರೆ ಬಂದುಬಿಡುತ್ತೆ. ನೋಡಿಕೊಂಡು ಹಾಗೆ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟು ಕಡಲೆ ಬೀಜ ಕರ್ದು ಎತ್ತಿಟ್ಕೊಂಡಾದಮೇಲೆ ಬಾದಾಮಿ ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿನೂ ಸ್ವಲ್ಪ ಫ್ರೈ ಆದಮೇಲೆ ಹುರ್ಗಡ್ಲೆನ ಹಾಕ್ಕೊಂಡು ಅದು 3 ಹಾಕ್ಕೊಂಡು ನೀಟಾಗಿ ನೋಡ್ಕೊಂಡು ಬೇಕಾಗುತ್ತೆ. ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಹದವಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇಷ್ಟು ಫ್ರೈ ಮಾಡ್ಕೊಂಡಿದ್ದೆ ನಾನು ಇಲ್ಲಿ ಅವಲಕ್ಕಿನ ಅಂದರೆ ಡ್ರೈ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದರೊಳಗಡೆ ಹಾಕ್ಕೊಂಡೆ. ಮತ್ತು ಈಗ ಅದೇ ಬಾಣಲಿಗೆ ಅದೇ ಎಣ್ಣೆಗೆ ನಾನೀಗಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪನ್ನ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ನೋಡಿಕೊಂಡು ನಾವಿಲ್ಲಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕಾಗುತ್ತೆ. ನಾನೊಂದು ನಾರ್ಮಲಾಗಿ ಮೀಡಿಯಮಾಗಿ ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಖಾರನೂ ಮಾಡ್ಕೋತಾ ಇಲ್ಲ. ಏಕೆಂದರೆ ಅವಿಗೂ ಕೊಡಬೇಕಾಗುತ್ತೆ ನಾನು ಇದನ್ನು, ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೋತಾ ಇದ್ದೀನಿ. ಜಸ್ಟ್ ಬ್ಯಾಡಗೆ ಮೆಣ್ಸಿನ್ಕಾಯಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೇ ನಾನು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಪೂರ್ತಿ ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದೆ ಅಂತ ಅಂದಾಗ ನಾನು ಎತ್ಕೊಂಡು ಈ ಅವಲಕ್ಕಿ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಒಗ್ಗರಣೆ ಕೊಟ್ಟಿರೋಂಥ ಬಾಣಲಿನಲ್ಲಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಎಲ್ಲ ಹಾಗೆ ಉಳ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಬಾಣಲಿಗೂ ಎಲ್ಲ ಅವಲಕ್ಕಿನ ಹಾಕಿ ಹಾಗೆ ಅದ್ರದ್ದನ್ನು ಎಲ್ಲ ನಾನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಬ್ಬೊಬ್ಬರು ಇನ್ನೂ ಬೇರೆ ಎಲ್ಲ ಐಟಮ್ ಎಲ್ಲ ಹಾಕ್ತಾರೆ. ನಾನು ಕೊಬ್ಬರಿ ಹಾಕ್ತಿದ್ದೆ, ಬಟ್ ಕೊಬ್ಬರಿ ಮನೆಯಲ್ಲಿ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಎಮರ್ಜೆನ್ಸಿಗೆ ಮಾಡಬೇಕಾಗಿದ್ದರಿಂದ ಕೊಬ್ಬರಿ ಒಂದು ಸ್ಕಿಪ್ ಮಾಡಿದ್ದೀನಿ. ಅದನ್ನು ಕೂಡ ಸಣ್ಣಗೆ ಪೀಸ್ ಮಾಡ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಇನ್ನೂ ಡ್ರೈ ಫ್ರೂಟ್ಸ್ ಎಲ್ಲ ಬೇರೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಎಲ್ಲ ಹಾಕ್ತಾರೆ. ಅದು ನಮ್ಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ. ಬೇಕು ಇಷ್ಟ ಆಗುತ್ತೆ ಅಂದರೆ ನೀವು ಕೂಡ ಹಾಕೋಬೋದು. ಮತ್ತು ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನಾನಿಲ್ಲಿ ಮಿಕ್ಸ್ ಮಾಡಿದ್ದಾದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆನೂ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸಕ್ಕರೆ ಇಷ್ಟ ಇಲ್ಲ ಅಂದರೆ ಕೂಡ ಸ್ಕಿಪ್ ಮಾಡ್ಬೋದು. ತುಂಬಾ ಫಾಸ್ಟಾಗಿ ಅವಲಕ್ಕಿ ಮಿಕ್ಸ್ಚರ್ ಅಂತೂ ಮಾಡಿಟ್ಟೆ, ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೋಡಿಕೊಂಡು ನಾವು ಉಪ್ಪು ಖಾರ ಎಲ್ಲ ಹದವಾಗಿ ಹಾಕ್ಕೊಂಡು ಮಾಡಿಕೊಂಡ್ರೆ
ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗಂತೂ ಈ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರುವಂಥ ಅವಲಕ್ಕಿ ಅಂತ ಅನ್ನಿಸ್ಲೇ ಇಲ್ಲ. ಏಕೆಂದರೆ ನಾವು ಕಾಮನಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ ನಮಗೇನು ಬೇರೆ ಟೇಸ್ಟ್ ಅನಿಸೋದಿಲ್ಲ. ನಮ್ಗೆ ತುಂಬಾ ಇಷ್ಟ ಆಯಿತು ಈ ಟೇಸ್ಟು. ಹಾಗೆ ಈ ಅವಲಕ್ಕಿ ಮಿಕ್ಸ್ಚರ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇದೊಂದು ಪುಟಾಣಿ ಲಾಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಲಾಗ್.